ಹಾಯ್ ಹಲೋ ನಮಸ್ಕಾರ. ನನ್ನ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಥಂಬ್ನೈಲ್ ನೋಡಿ ಗೊತ್ತಾಗಿರ್ತದೆ. ಇವತ್ತು ನಾನು ನನ್ನ ಚಾನೆಲ್ 1000 ಸಬ್ಸ್ಕ್ರೈಬರ್ಸ್ ಆದ ಕಾರಣ ನನ್ನ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ಗೆ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ಫೆಬ್ರವರಿ 2022ರಲ್ಲಿ. ಅದು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಸುಮಾರು 95 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಟ್ರಾವೆಲಿಂಗ್ ವಿಡಿಯೋ, ಟೆಂಪಲ್ ವಿಡಿಯೋಸು, ನೇಚರ್ ವಿಡಿಯೋಸು ಹಾಗೂ ಕಿಚನ್ ರೆಸಿಪಿ ವಿಡಿಯೋಸು, ಹಲವಾರು ವಿಡಿಯೋಸು ಒಳಗೊಂಡಿದೆ. ನನ್ನ ಚಾನೆಲ್ನ ಟಾಪ್ 5 ವಿಡಿಯೋಸು ಈ ರೀತಿ ಇದೆ. ಬಂಡಿ ಮಕ್ಕಳಮ್ಮ ಟೆಂಪಲ್ದು 20,000 ವ್ಯೂ ಹೋಗಿತ್ತು. ಜೇಮ್ಸ್ ಫಿಲಂ ಥಿಯೇಟರ್ ಸೆಲೆಬ್ರೇಷನ್ 9,700 ವ್ಯೂಸ್ ಹೋಗಿತ್ತು. ಬೆಟ್ಟಯ್ಯ ಹೋಟೆಲ್ದು 8,000 ವ್ಯೂಸ್ ಹೋಗಿದೆ. ರಾಜಣ್ಣ ಹೋಟ್ಲದು 5,500 ವ್ಯೂಸ್ ಹೋಗಿತ್ತು. ಮತ್ತು ವಿಷ್ಣುವರ್ಧನ್ ಅವರ 72ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿದ ವಿಡಿಯೋ 5,200 ವ್ಯೂಸ್ ಹೋಗಿತ್ತು. ಹಾಗೂ ಆನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಮೃತಪಟ್ಟ ಅರ್ಜುನನ ಬಗ್ಗೆ ಒಂದು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮಾಡಿದ್ದೆ. ಅದು 30,000 ವ್ಯೂಸ್ ಆಗಿ 158 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಮತ್ತು ನನ್ನ ಚಾನೆಲ್ 1000 ಸಬ್ಸ್ಕ್ರೈಬರ್ಸ್ ಆದ ಕಾರಣ ಯೂಟ್ಯೂಬ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಮೆಸೇಜ್ ಬಂತು. ನನ್ನ ಚಾನೆಲ್ ಅಲ್ಲಿ ಒಟ್ಟು 5,600 ವಾಚ್ ಅವರ್ಸ್ ಆಗಿದೆ. ಬಟ್ ಮಾನಿಟೈಸೇಷನ್ ಆಗಿಲ್ಲ. ಕಾರಣ 4,000 ವಾಚ್ ಅವರ್ಸ್ ಆಗಬೇಕು 365 ಡೇಸ್ ಒಳಗಡೆ. ನಂದು ಚಾನೆಲ್ ಈಗ 365 ಡೇಸ್ ಒಳಗಡೆ 2,800 ವಾಚ್ ಅವರ್ಸ್ ಆಗಿದೆ. 1,200 ವಾಚ್ ಅವರ್ಸ್ ಆದ್ರೆ ಮಾನಿಟೈಸೇಷನ್ ಆಗುತ್ತೆ. ನನ್ನ ಇಷ್ಟು ವಿಡಿಯೋಗಳನ್ನ ನೋಡಿದ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಗಳು ಕೂಡ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನಾದರೂ ತಿಳಿಸ್ಬೇಕಂತ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.